ಈಗ ಭೇಟಿ ಆದ್ರಿ ಪತ್ನಿಯನ್ನು, ಹೇಗಿದೆ, ಏನು ಹೇಳ್ತೀರಾ ಮೇಡಮ್? ಅವರು ಎಷ್ಟು ಅಮಾಯಕಿ ಆಗಿದೆ ಅಂದರೆ ಅವರು ನನ್ನ ಕಣ್ಣಲ್ಲೇ ನೀರು ಬಂದ್ಬಿಡ್ತು. ತುಂಬ ಅಂದರೆ ತುಂಬ ಬ್ಲ್ಯಾಂಕ್ ಆಗಿದ್ದಾರೆ ಆ್ಯಕ್ಚುಲಿ. ತುಂಬ ಯಂಗ್ ಇದ್ದಾರೆ, 5 months ಪ್ರೆಗ್ನೆಂಟ್ ಇದ್ದಾರೆ. ಭಾನುವಾರನೇ ಆಗ್ಬಿಟ್ಟಿದೆ ಅಲ್ವಾ ಇದು, ಇಲ್ಲ ಅಂದಿದ್ರೆ ಬದುಕಿಸ್ಬಿಡ್ತಾ ಇದ್ರಲ್ವಾ, ಆ ಥರದ್ದೆಲ್ಲ ಪ್ರಶ್ನೆಗಳು ಕೇಳ್ತಾ ಇದ್ದಾರೆ. ಸೊ ಕಂಪ್ಲೀಟಾಗಿ ಇನ್ನೋಸೆಂಟ್ ಆಗಿದ್ದಾರೆ. ಏನು ತುಂಬ ಅಂದರೆ ತುಂಬ ನೊಂದ್ಕೊಂಡಿದ್ದಾರೆ, ಬ್ಲ್ಯಾಂಕ್ ಆಗಿದ್ದಾರೆ ನನ್ನ ಪ್ರಕಾರ. ಶಿ ಇಸ್ ಕಂಪ್ಲೀಟ್ಲಿ ಏನಾಗ್ತಿದೆ ವಾಸ್ತವ ಇನ್ನೂ ಅರ್ಗಿಲ್ಲ ಅವ್ರಿಗೆ, ಏನೂ ಗೊತ್ತಾಗ್ತಾ ಇಲ್ಲ ಅವ್ರಿಗೆ. ನನ್ನ ಕೈಯಲ್ಲಿ ಏನು ಧೈರ್ಯ ಹೇಳಬೇಕಾಯ್ತೋ ಅದನ್ನು ಹೇಳಿ ಬಂದಿದ್ದೀನಿ. ನನಗೆ ಇನ್ಫ್ಯಾಕ್ಟ್ ನಾನಿಲ್ಲಿ ಒಂದು ಫಂಕ್ಷನಿಗೆ, ನಮ್ಮ ತಂದೆಯವ್ರ ಫಂಕ್ಷನಿಗೆ ಬಂದಿದ್ದೆ ಚಿತ್ರದುರ್ಗದಲ್ಲಿ. ನನಗೆ ಅಷ್ಟೇ ಗೊತ್ತು, ಅಲ್ಲಿ ಫಂಕ್ಷನ್ ಮುಗಿಸ್ಕೊಂಡು ಆಚೆ ಬರ್ತೀನಿ ಸುದ್ದಿ ಕೇಳಿಸ್ತು. ಇಲ್ಲಿಂದ ಒಂದು 2-3 ಕಿಲೋಮೀಟ್ರ್ ಅವ್ರ ಮನೆ ದಾಟ್ಕೊಂಡು, ನಾನು ಬೆಳಗ್ಗೆ ಶಾಲೆಗೆ ಹೋಗ್ತಾ ಇದ್ದೆ. ಇಲ್ಲಿವರೆಗೂ ಬಂದವಳು ಶಾಲೆಗೆ ಹೋಗೋಣ ಅಂತ ಅಂದ್ಕೊಂಡೆ. ಅವ್ರ ಮಧ್ಯದಲ್ಲಿ, ಶಾಲೆ ಮಧ್ಯದಲ್ಲಿ ಮನೆ ಇದೆ ಅಂತ ಬರೋಣ ಅಂತ. ನಾನು ಸುದ್ದಿ ಇನ್ನೂ ಕಂಪ್ಲೀಟಾಗಿ ನೋಡಿಲ್ಲ. ನನಗೆ ಗೊತ್ತಾಗಿರೋದು ಇವಾಗ ದರ್ಶನ್ ಅವರು ಅರೆಸ್ಟ್ ಆಗಿದ್ದಾರೆ, ಜೊತೆಗೆ ಅವ್ರ ಜೊತೆಗೆ ಸಂಗಡಿಗರು ಕೂಡ ಅರೆಸ್ಟ್ ಆಗಿದ್ದಾರೆ ಅಂತ. ಇಷ್ಟರ ಮಾತ್ರ, ಅಥವಾ ಪವಿತ್ರ ಅವರು ಅರೆಸ್ಟ್ ಆಗಿದ್ದಾರೆ, ಇಷ್ಟೇ ನನಗೆ ವಿಷಯ ಗೊತ್ತಾಗಿರೋದು. ಅದು ಇವಾಗ ಕುತ್ಕೊಂಡು ಲೈವ್ ನೋಡ್ಕೊಂಡು ಎಷ್ಟು ಸಾಧ್ಯ ಆಯಿತು ಒಂದು 10 ನಿಮಿಷ ನೋಡಿದ್ದೀನಿ ಬಹುಶಃ ನಾನು. 10 ನಿಮಿಷದಲ್ಲಿ ಇಷ್ಟೇ ನನಗೆ ಕೇಳ್ಪಟ್ಟಿರೋದು ನಾನು. ಅಷ್ಟಾದಮೇಲೆ ಈ ಮನೆ ಬಂತು, ಮನೆ ನೋಡ್ಕೊಂಡು ಹೋಗೋಣ ಅಂತ ಬಂದೆ. ಈ ಮನೆ ಸಿಚುವೇಶನ್ ನೋಡ್ತಾ ಇದ್ದೀನಿ, ತುಂಬ ಬೇಜಾರಾಗ್ತಾ ಇದೆ. ಮನೆ ಒಳಗಡೆ 97 ಇಯರ್ಸ್ ಒಂದು ಅಜ್ಜಿ ಇದ್ದಾರೆ, ಅಂದರೆ ಅವರ ಈಗ ಮೃತಪಟ್ಟಿರೋ ಹುಡುಗನ ಅಜ್ಜಿ ಇದ್ದಾರೆ. ಅವ್ರು ಊಟ ಮಾಡ್ತಾ ಇದ್ದಾರೆ. ಅವ್ರಿಗೆ ಏನಾಗ್ತಿದೆ, ಇಲ್ಲಿ ಸಂಭ್ರಮ ಆಗ್ತಿದೆಯಾ ಸರ್, ಫಂಕ್ಷನ್ ಇದೆಯಾ ಅಂತ ಕೇಳಿದ್ರು. ಹೌದು ಅಂತ ಹೇಳಿದ್ದಾರೆ. ಇನ್ನೂ ಒಂದು ಅಜ್ಜಿ ಇದ್ದಾರೆ, ಅವ್ರಿಗೆ ಸುಮಾರು 80+ ಏನೋ, 87 ಆ ಥರ ಏನೋ ಇದೆ. ಅವರನ್ನ ಭೇಟಿ ಮಾಡಿಸಿದ್ರು. ಅವರಿಗೆ ಕಾಲು ಮುರಿದಿದೆ, ಇನ್ನೇನು ಆಪ್ರೇಷನ್ ಆಗ್ತಾಯಿದೆ, ಗುಣ ಆಗಿ ಬರ್ತಾನೆ ಮೊಮ್ಮಗ ಅಂತ ಹೇಳಿದ್ದಾರೆ. ಅವ್ರು ಯಾರಿಗೂ ಮನೆಯಲ್ಲಿ ವಿಷಯ ಗೊತ್ತಿಲ್ಲ. ಸೊ ಗೊತ್ತಾಗಿರೋದು ಬರೀ ಹೆಂಡತಿಗೆ, ತಂದೆ ತಾಯಂದಿರಿಗೆ, ಮತ್ತು ಹತ್ತಿರದವ್ರಿಗೆ, ಅತ್ತೆ ಮಾವ ಅವ್ರಿಗೆಲ್ಲ. ತುಂಬ ಬೇಸರ ಆಗ್ತಿದೆ ನನಗೆ. ದರ್ಶನ್ ಅವ್ರ ಬಗ್ಗೆ ಏನು ಮಾತಾಡಬೇಕು ಅನ್ನೋದಕ್ಕಿಂತ ಜಾಸ್ತಿ ಮನೆ ಸಿಚುವೇಶನ್ ನೋಡಿ ತುಂಬ ಬೇಸರ. ಮನೆಯಲ್ಲಿ ಯಾವತ್ತಾದ್ರೂ ಹೇಳ್ಕೊಂಡಿದ್ರಂತ ಏನಾದರೂ ಆ ವಿಚಾರ? ಏನೂ ಹೇಳ್ಕೊಂಡಿಲ್ಲ. ಈ ಮನೆ ಅವನೇ ಅಮಾಯಕ ಅಂತ ಇವ್ರ ಮನೆಯವ್ರು ಹೇಳ್ತಾ ಇದ್ದಾರೆ. ಇನ್ಫ್ಯಾಕ್ಟ್ ಅವನ ಅಭಿಮಾನಿ ಅಲ್ಲ, ಅಥವಾ ಅವನು ದರ್ಶನ್ನ ಫಾಲೋ ಮಾಡಿಕೊಂಡು ಅಥವಾ ದರ್ಶನ್ನ ಆ ಥರದ್ದು ಇವ್ರಿಗೆ ಏನೂ ಗೊತ್ತಿಲ್ಲ, ಅದೆಲ್ಲ ಏನೂ ಗೊತ್ತಿಲ್ಲ. ಇವರು ಟಿ ವಿ ಸಹ ನೋಡಿಲ್ಲ. ಇವಾಗ ಇಷ್ಟುವರೆಗೂ ಏನಾಗಿದೆ, ಅವ್ರು ನನಗೆ ಹೇಳಿರೋ ಅಪ್ಡೇಟ್ಸ್ ಪ್ರಕಾರ ಅವರು ಅವ್ನು ಟಿ ವಿ ನೋಡಿದ್ದಾನೆ ಅಂತಲೂ ಇಲ್ಲ. ಕೆಲ್ಸಕ್ಕೆ ಹೋಗ್ತೀನಿ, ಡ್ಯೂಟಿಗೆ ಹೋಗ್ತೀನಿ, ಅಪೋಲೋ ಫಾರ್ಮಸಿನಲ್ಲೋ ಎಲ್ಲೋ ಕೆಲಸ ಮಾಡ್ತಿದ್ದಾನೆ ಅವನು, ಅಷ್ಟು ಹೇಳಿದ್ರು ನನಗೀಗ. ನಾನು ಡ್ಯೂಟಿಗೆ ಹೋಗ್ತೀನಿ ಅಂತ ಹೇಳಿ ಹೆಂಡತಿಗೆ ಹೋದವನು, ಮಾತ್ರೆ ಕರೆಕ್ಟಾಗಿ ತಗೋ, ಯಾಕಂದರೆ ಗರ್ಭಿಣಿ ಇದ್ದಾಳೆಲ್ಲೋ, ಸೊ ಮಾತ್ರೆ ತಗೋ ಅಂತ ಹೇಳಿದ್ದಾನೆ. ಫೋನು ತಾನು ಮಾಡಿದಾಗ ಈಕೆ ಫೋನ್ ಎತ್ತಿಲ್ಲ. ಈಕೆ ಫೋನ್ ಮಾಡಿದಾಗ ಅವನು ರಿಸೀವ್ ಮಾಡೋ ಅಷ್ಟೊತ್ತಿಗಾಗಲೇ ಅವನು ಮೃತಪಟ್ಟಿದ್ದಾನೆ ಬಹುಶಃ. ಶನಿವಾರ ಫೋನ್ ಮಾಡಿದಾಗ ಇವರು ಮಿಸ್ ಆಗಿದೆ ಕಾಲು, ಅಷ್ಟೇ, ಅದೇ ಲಾಸ್ಟು. ಆಮೇಲೆ ನನಗೆ ಮಾತಾಡೋಕ್ಕಾಗಿಲ್ಲ. ಅಷ್ಟೊತ್ತಿಗೆ ಅಕ್ಕ ಮೋಸ್ಟ್ಲಿ ಅವರು ಮೃತಪಟ್ಟಿದ್ದಾರೆ ಅಂತ ಅನಿಸುತ್ತೆ ಅಲ್ವಾ, ಬದುಕ್ಸೋಕ್ಕೆ ಸಾಧ್ಯ ಇಲ್ಲ ಅಲ್ವಾ ಅಂತ ಅಮಾಯಕವಾಗಿ ನನ್ನನ್ನು ಪ್ರಶ್ನೆ ಕೇಳ್ತಾ ಇದ್ದಾಗ ನನ್ನ ಕಾಲಲ್ಲಿ ನಿಜವಾಗ್ಲೂ ಕಿವುಚ್ ಬರ್ತಾಯಿತ್ತು. ನನಗೆ ಇಲ್ಲಿ ಇನ್ನೇನೋ ಅಪ್ಡೇಟ್ಸ್ ಗೊತ್ತಿಲ್ಲ. ಅವ್ರು ಹೇಳೋದು ನಂಗೆ ಇಲ್ಲಿ ದರ್ಶನ್ ಫೋಟೋಸ್ ಎಲ್ಲ ಹಾಕಿದ್ದಾರೆ ಅಂತ ನಾನು ಮಾಧ್ಯಮದಲ್ಲಿ ನೋಡಿದೆ. ಇಲ್ಲಿ ನೋಡಿದ್ರೆ ಯಾವ ಫೋಟೋಸು ಏನೂ ಇಲ್ಲ ಮನೆಯಲ್ಲಿ ದರ್ಶನ್ದು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.